ದಟ್ ಈಸ್ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಎಂಬ ಒಬ್ಬ ಪಾಶ್ಚಾತ್ಯ ಸಮಾಜ ಚಿಂತಕರ ಕುರಿತು ಇವತ್ತಿನ ತರಗತಿಯಲ್ಲಿ ನೋಡೋಣ. ಕಾರ್ಲ್ ಮಾರ್ಕ್ಸ್ was one of the most important thinker in the 19th century. Karl Marx was the important social thinker in 19th century, and he was born on 5th May 1818 in Trier of Germany. Karl Marx born on 5th May 5ನೇ ತಾರೀಕಿನಂದು 1818 in Trier of Germany. ಜರ್ಮನಿಯ ಟ್ರಯರ್ ಎಂಬಲ್ಲಿ ಜನಿಸ್ತಾರೆ. ಕಾರ್ಲ್ ಮಾರ್ಕ್ಸ್ ಎಂಬುವರು ಟ್ರಯರ್ ಎಂಬಲ್ಲಿ, ಜರ್ಮನಿಯ ಟ್ರಯರ್ ಎಂಬ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ. And Karl Marx was son of prosperous liberal lawyer. Karl Marx was the son of prosperous liberal lawyer. ಇವರು ಒಬ್ಬ ವಕೀಲನ ಮಗನಾಗಿರ್ತಾರೆ. ಫೇಮಸ್ ಪ್ರಸಿದ್ಧ ವಕೀಲನ ಮಗನಾಗಿ ಜನಿಸ್ತಾರೆ ಯಾರು? ಕಾರ್ಲ್ ಮಾರ್ಕ್ಸ್. And Karl Marx completed his doctoral thesis in philosophy from the University of Jena. ಜೇನಾ ವಿಶ್ವವಿದ್ಯಾಲಯದಲ್ಲಿ ಅವರು ಅವರ ಡಾಕ್ಟರೇಟ್ ಪದವಿಯನ್ನು ಮುಗಿಸ್ತಾರೆ. He completed his doctoral thesis in philosophy from the University of Jena University. And Karl Marx his writings very much affected the government of France, and he was exiled to the England, and also he lived there till his death. ಕಾರ್ಲ್ ಮಾರ್ಕ್ಸ್ ರೈಟಿಂಗ್ಸ್, ಅವರ ಬರಹಗಳು ಏನಿದೆ ಅದು ಯಾವುದಕ್ಕೆ ಒಂದು ಪರಿಣಾಮವನ್ನು ಬೀರ್ತದೆ? ಅಲ್ಲಿನ ಗವರ್ಮೆಂಟ್ ಅಂತ, ಫ್ರಾನ್ಸ್ ಗವರ್ಮೆಂಟ್ಗೆ ಅಥವಾ ಫ್ರಾನ್ಸ್ ಸರ್ಕಾರದ ಮೇಲೆ ಪರಿಣಾಮ ಬೀಳ್ತದೆ. ಕಾರ್ಲ್ ಮಾರ್ಕ್ಸ್ ಅವರ ಬರವಣಿಗೆಯು ಯಾವುದರ ಮೇಲೆ? ಫ್ರಾನ್ಸ್ ಸರ್ಕಾರದ ಮೇಲೆ ಪರಿಣಾಮ ಬೀಳ್ತದೆ ಮತ್ತು ಅವರನ್ನು ಅಲ್ಲಿಂದ ಗಡೀಪಾರು ಮಾಡ್ತಾರೆ. ಹಿ ವಾಸ್ ಎಕ್ಸೈಲ್ಡ್ ಟು ಇಂಗ್ಲೆಂಡ್ and lived there till his death. His writings are very much affected the government of France, and he was exiled to England and lived in England till his death. He died on 1883. He born 1818 and he died 1883. 1883ರಲ್ಲಿ ಅವರ ಮರಣ ಆಗ್ತದೆ ಮತ್ತು ಅವರು 1818ರಲ್ಲಿ ಜನಿಸ್ತಾರೆ. And Karl Marx is one of social thinker. Karl Marx was the one of most important social thinker who advocated an end to oppression and exploitation. He was a famous social thinker. ಇವರೊಬ್ಬರು ಸಮಾಜ ಚಿಂತಕ, ಇವರು ಪ್ರಸಿದ್ಧ ಸಮಾಜ ಚಿಂತಕರಾಗಿರ್ತಾರೆ. ಯಾರು? ಕಾರ್ಲ್ ಮಾರ್ಕ್ಸ್ ಎಂಬುವರು ಪ್ರಸಿದ್ಧ ಸಮಾಜ ಚಿಂತಕ ಮತ್ತು who advocated an end to oppression and exploitation. ಸಂಘರ್ಷ ಮತ್ತು ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡುವವರು ಯಾರು? ಕಾರ್ಲ್ ಮಾರ್ಕ್ಸ್. social thinker who advocated an end to oppression and exploitation, and he considered to be one of the founder of modern sociology. Karl Marx was considered as one of the most important founder of modern sociology. And Marx argued that human society, he considered to be one of the founder of modern sociology. ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಎಂಬುವರು ಒಬ್ಬ ಆಧುನಿಕ ಸಮಾಜಶಾಸ್ತ್ರದ ಉಗಮಕ್ಕೆ ಅಥವಾ ಆಧುನಿಕ ಸಮಾಜಶಾಸ್ತ್ರದ ಪಿತಾಮಹ ಎಂದು ಹೇಳ್ಬೋದು. ಯಾರನ್ನು? ಕಾರ್ಲ್ ಮಾರ್ಕ್ಸ್ ರವರನ್ನು ಆಧುನಿಕ ಸಮಾಜಶಾಸ್ತ್ರದ ಪಿತಾಮಹ ಎಂದೇ ಕರೆಯಲ್ಪಟ್ಟಿದೆ. He was considered to be one of the founder of modern sociology. And Marx argued that ಇವರು ಚರ್ಚೆ ಮಾಡ್ತಾರೆ, argued that human society had progressed through different stage. Human society ಅಂದ್ರೆ ಮಾನವ ಸಮಾಜ ಅಂತ ಹೇಳುವಂಥದ್ದು ವಿವಿಧ ಹಂತಗಳಲ್ಲಿ ಬದಲಾವಣೆ ಆಗ್ತದೆ ಅಥವಾ ವಿವಿಧ ಹಂತಗಳಲ್ಲಿ ಏನಾಗ್ತಾ ಇದೆ? ಬೆಳವಣಿಗೆ ಆಗ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ ಅಥವಾ ಡೆವಲಪ್ಮೆಂಟ್ ಆಗ್ತಾ ಇದೆ. He argued that human society had progressed through different
ಸ್ಟೇಜ್ ಬೈ ಸ್ಟೇಜ್ ಆರ್ ಡಿಫ್ರೆಂಟ್ ಸ್ಟೇಜ್ ಅಂತ ಹೇಳ್ಬೋದು. He never called himself a sociologist. He never called himself as a sociologist, but his works ಅಂದ್ರೆ ಇವರು ಅವರನ್ನು ಕಾರ್ಲ್ ಮಾರ್ಕ್ಸ್ ಅವರನ್ನು ಸಮಾಜಶಾಸ್ತ್ರ ಎಂಬುದಾಗಿ ಅವರು ಹೇಳಿಕೊಳ್ಳಿಲ್ಲ. ಆದರೆ ಅವರ ವರ್ಕ್ಸ್ ಇಂದ, ಅವರ ಏನು ಬರವಣಿಗೆಯಾಗಿರ್ಬೋದು, ಅವರ ಕೆಲಸ ಕಾರ್ಯಗಳಿರ್ತಾವೋ, ದಿಸ್ ಈಸ್ ವೆರಿ ರಿಚ್ ಇನ್ ಸೋಷಿಯಾಲಜಿಕಲ್ ಆಸ್ಪೆಕ್ಟ್. ಅವೆಲ್ಲವೂ ಕೂಡ ಸಮಾಜಕ್ಕೆ ಸಂಬಂಧಪಟ್ಟವು ಆಗಿದೆ. ಅವರು ಸೋಷಿಯಾಲಜಿಸ್ಟ್, ಸಮಾಜಶಾಸ್ತ್ರಜ್ಞರೆಂದು ಕರೆಸಿಕೊಳ್ಳದಿದ್ರು ಕೂಡ ಅವರು ಏನೋ ಅವರ ಬರಹಗಳು ಅಥವಾ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ದಿಸ್ ವರ್ಕ್ಸ್ ಆರ್ ಅಥವಾ ಅವರ ಒಂದು ಕೊಡುಗೆಗಳು ಏನಿದಾವೋ ಅವೆಲ್ಲವೂ ಸಮಾಜಕ್ಕೆ ಸಂಬಂಧಪಟ್ಟದ್ದು ಅಥವಾ ಸೋಷಿಯಾಲಜಿಕಲ್ ಆಸ್ಪೆಕ್ಟ್. ದಿಸ್ ಆಲ್ his works are all based on or belong to the sociological aspect. He never called himself as a sociologist, but his works is very much or very rich in sociological aspect. ಅಂದ್ರೆ ಅವರ ಒಂದು ಕೊಡುಗೆಗಳು ಏನಿದಾವೋ ಅವು ಸಮಾಜಶಾಸ್ತ್ರ ಅಥವಾ ಸಮಾಜಕ್ಕೆ ಅತ್ಯಂತ ಶ್ರೀಮಂತವಾದ ಕೊಡುಗೆ ಅಂತಾನೆ ಹೇಳ್ಬೋದು. And Karl Marx believed that the task of social scientist was change it. He believed that the task of social scientist was change it. ಅವರ ಕೊಡುಗೆಗಳನ್ನು ಬದಲಾವಣೆ ಮಾಡುವಂಥದ್ದು ಯಾವುದು? ಸೋಷಿಯಲ್ ಸೈಂಟಿಸ್ಟ್, ಸಮಾಜ ವಿಜ್ಞಾನಿಗಳು ಅಂತ ಹೇಳ್ಬೋದು. He believed that the task of social scientist was change it. Okay, and Karl Marx believed that the capitalist society would be transformed by its victims. Capitalist society would transformed by its victims, that is working class. ಶ್ರಮಿಕ ವರ್ಗ ಏನು ಅಂತ ಹೇಳ್ತೇವೆ, ಅದು ವರ್ಕಿಂಗ್ ಕ್ಲಾಸ್, ಶ್ರಮಿಕ ವರ್ಗ, ವರ್ಕಿಂಗ್ ಕ್ಲಾಸ್. He believed that the capitalist society ಅಂದ್ರೆ ಬಂಡವಾಳಶಾಹಿ ಸಮಾಜವು ಈ ಶ್ರಮಿಕ ವರ್ಗವನ್ನು ಏನ್ ಮಾಡುವಂಥದ್ದು. ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಬಂಡವಾಳಶಾಹಿ ಸಮಾಜದಲ್ಲಿ ಶ್ರಮಿಕ ವರ್ಗಗಳು ಏನಾಗ್ತವೆ, ಶೋಷಣೆಗೆ ಒಳಪಡ್ತಾ ಇದ್ದಾವೆ ಮತ್ತು ಸಮಾಜದಲ್ಲಿ ಅವರಿಗೆ ಏನು ವ್ಯಾಲ್ಯೂ ಇಲ್ಲದಂತಾಗಿದೆ. ವರ್ಕಿಂಗ್ ಕ್ಲಾಸ್ ಪೀಪಲ್ ಏನಿದಾರೋ ಅಥವಾ ಶ್ರಮಿಕ ವರ್ಗಗಳು ಈ ಬಂಡವಾಳಶಾಹಿ ವರ್ಗಗಳಿಂದ ಶೋಷಣೆಗೆ ಒಳಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. He believed that the capitalist society would be transformed by its victims, that is working class. And he convened of the inevitability of social revolution. Karl Marx convened of the inevitability of social revolution. ಸಾಮಾಜಿಕ ಸಂಘರ್ಷ, ಸಾಮಾಜಿಕ ಗಲಭೆ ಅಥವಾ ರೆವಲ್ಯೂಷನ್, ಸಂಘರ್ಷ ಅಂತ ಹೇಳ್ತೇವೆ ಅಥವಾ ಕ್ರಾಂತಿ, ಸೋಷಿಯಲ್ ರೆವಲ್ಯೂಷನ್, ಸಾಮಾಜಿಕ ಕ್ರಾಂತಿ. ಯಾರು ಕನ್ವೆಂಡೆಡ್ ಬೈ ದಿ he convened of the inevitability of social revolution, ಸಾಮಾಜಿಕ ಕ್ರಾಂತಿ. According to Karl Marx, according to him, class conflict is the key to history. According to Karl Marx, ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ವರ್ಗ ಸಂಘರ್ಷ, ಕ್ಲಾಸ್ ಕಾನ್ಫ್ಲಿಕ್ಟ್ ಅಂತ ನಾವೇನು ಹೇಳ್ತೀವೋ ಅದು ಇತಿಹಾಸದ ಒಂದು ಕೀಲಿಕೈ ಇದ್ದಂತೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, ಕ್ಲಾಸ್ ಕಾನ್ಫ್ಲಿಕ್ಟ್ ಇಸ್ ದಿ ಕೀ ಟು ಹಿಸ್ಟ್ರಿ. And he says that the history of either to existing society is nothing but the class conflict between capitalist and laborers. It is conflict between ಯಾರ ಮಧ್ಯೆ ಸಂಘರ್ಷ ಅಂತ ಹೇಳಿದ್ರೆ ಬಂಡವಾಳಶಾಹಿ ಮತ್ತು ಶ್ರಮಿಕ ವರ್ಗದವರು ಅಥವಾ ಕಾರ್ಮಿಕ ವರ್ಗದವರ ನಡುವೆ ಆಗುವಂತ ಸಂಘರ್ಷ, ಕ್ಲಾಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಅಂಡ್ ದಿ ಲೇಬರ್ಸ್. He says that history of either to existing ಅಂದ್ರೆ ಸಮಾಜದ ಇತಿಹಾಸ ಅಂತ ಹೇಳುವಂಥದ್ದು ಎಲ್ಲಿ ಅಂದ್ರೆ ಈ ವರ್ಗ ಸಂಘರ್ಷ ಹೇಳುವಂಥದ್ದು ಯಾವುದರ ನಡುವೆ, ಯಾರ ನಡುವೆ ಆಗುವಂತಹ ವರ್ಗ ಸಂಘರ್ಷ, ಕ್ಲಾಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿ ಮತ್ತು ಅಂಡ್ ಲೇಬರರ್ಸ್ ಶ್ರಮಿಕ ವರ್ಗದವರು ಏನಿದಾರೋ ಅವರ ಮಧ್ಯೆ ಆಗುವಂತಹ ಈ ವರ್ಗ ಸಂಘರ್ಷ ಏನಿದೆ ಇದುವೇ ಇತಿಹಾಸ ಅಂತ ಅವರು ಹೇಳ್ತಾರೆ. ಇವರ ಪ್ರಕಾರ ಇತಿಹಾಸ ಇದೇ ಆಗಿದೆ ಹೊರತು ಸಮಾಜದಲ್ಲಿ ಯಾವುದೇ ಬೇರೆ ರೀತಿಯ ಇತಿಹಾಸವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. And he argued that people's ideas and belief originated from the economic system of which they were part. He says that, or he argued that, Karl Marx argued that the people's ideas and beliefs, ಜನರ ಚಿಂತನೆಗಳು ಅಥವಾ ಜನರ ಯೋಚನೆಗಳು ಅಥವಾ ಜನರ ನಂಬಿಕೆಗಳು ಏನಾಗಿದೆ ಒರಿಜಿನೇಟೆಡ್ ಫ್ರಮ್, ಎಲ್ಲಿಂದ ಅದು ಒರಿಜಿನ್ ಆಗಿದೆ ಅಥವಾ
ಹುಟ್ಟುಕೊಂಡಿದೆ ಅಂತ ಹೇಳಿದ್ರೆ ಇಕನಾಮಿಕ್ ಸಿಸ್ಟಮ್ ಆಫ್ ದಿ ಇಕನಾಮಿಕ್ ಸಿಸ್ಟಮ್ ಆಫ್ ದಿ ಸೊಸೈಟಿ ಅಂದ್ರೆ ಆರ್ಥಿಕ ಒಂದು ವ್ಯವಸ್ಥೆಯಿಂದ ಹುಟ್ಟುಕೊಂಡಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಪೀಪಲ್ಸ್ ಐಡಿಯಾಸ್ ಅಂಡ್ ಬಿಲೀಫ್ಸ್ ಒರಿಜಿನೇಟೆಡ್ ಫ್ರಮ್ ದಿ ಇಕನಾಮಿಕ್ ಸಿಸ್ಟಮ್ ಆಫ್ ವಿಚ್ ದೇ ವೇರ್ ಪಾರ್ಟ್. And modern sociologists rejected many of the ideas of Marx. Modern sociologists rejected many of the ideas of Marx, but they generally reorganized, but they generally recognized the fundamental influence of the economy on the areas of society. Modern sociologists already rejected many of the ideas of Marx, but ಅಂದ್ರೆ ಮಾಡರ್ನ್ ಸೋಷಿಯಾಲಜಿಸ್ಟ್ ಆಧುನಿಕ ಸಮಾಜಶಾಸ್ತ್ರಜ್ಞರು ಹಲವಾರು ಕಾರ್ಲ್ ಮಾರ್ಕ್ಸ್ ರವರ ಹಲವಾರು ಚಿಂತನೆಗಳನ್ನು ತಳ್ಳಿ ಹಾಕಿದ್ರು ಕೂಡ, ರಿಜೆಕ್ಟೆಡ್ ಮಾಡಿದ್ರು ಕೂಡ, ತಳ್ಳಿ ಹಾಕಿದ್ರು ಕೂಡ, ಬಟ್ ದಿ ಜನರಲಿ ರೆಕಗ್ನೈಸ್ಡ್ ಅಂದ್ರೆ ಅವರು ಅವರ ತಳ್ಳಿ ಹಾಕ್ತಾರೆ ಮತ್ತು ಅವರು ರೆಕಗ್ನೈಸ್ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ ಫಂಡಮೆಂಟಲ್ ಇನ್ಫ್ಲುಯೆನ್ಸ್ ಆಫ್ ದಿ ಇಕನಾಮಿ ಆನ್ ದಿ ಏರಿಯಾಸ್ ಆಫ್ ಸೊಸೈಟಿ. ಅಂದ್ರೆ ಕೆಲವೊಂದು ಏನು ಕೊಡುಗೆಗಳು ಕೂಡ ಇನ್ಫ್ಲುಯೆನ್ಸ್ ಆಗ್ತವೆ ಸೊಸೈಟಿಗೆ, influence of economy on the areas of society. And Karl Marx conflict approach, class conflict or conflict approach is very much helpful to the understand of social phenomena. This class conflict ಅಂದ್ರೆ ಅವರ ಕಾರ್ಲ್ ಮಾರ್ಕ್ಸ್ ಅವರ ಕಾನ್ಫ್ಲಿಕ್ಟ್ ಅಪ್ರೋಚ್ ಏನಿದೆ, ಸಂಘರ್ಷ ಅಂತ ಹೇಳುವಂಥದ್ದು ಕ್ಲಾಸ್ ಕಾನ್ಫ್ಲಿಕ್ಟ್ ವರ್ಗ ಸಂಘರ್ಷ ಎನ್ನುವಂತ ಒಂದು ಅಪ್ರೋಚ್ ಏನಿದೆ, ದಿಸ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದಿ ಸೋಷಿಯಲ್ ಫಿನೋಮಿನಾ. ಸಾಮಾಜಿಕ ಸಂಗತಿಯನ್ನು ಅರಿಯಲು ಅಥವಾ ಸಾಮಾಜಿಕವಾಗಿ ಅರ್ಥ ಮಾಡಿಕೊಳ್ಳಲು ಈ ಕ್ಲಾಸ್ ಕಾನ್ಫ್ಲಿಕ್ಟ್ ಅಂತ ಹೇಳುವಂಥದ್ದು ಬಹಳ ಉಪಯೋಗಕಾರಿ ಆಗಿದೆ ಅಂತ ಹೇಳ್ಬೋದು. And major works of Karl Marx are as follows. First one, German ideology. This is very important for your examination. What are the works of Karl Marx? Either come question, either coming for 2 marks or 1 marks. What is the major works of Karl Marx? Or write any one works of Karl Marx or write the some works of Karl Marx. German ideology, poverty of philosophy, and third one, the Holy Family, fourth one, the Manifesto of Communist Party, and fifth one, Das Kapital. These are the famous works of Karl Marx. What are the works of Karl Marx? German ideology, poverty of philosophy, Das Kapital, and poverty of the Holy Family, and Manifesto of Communist Party. These are the famous works of Karl Marx. This is the contributions of Karl Marx on the development of sociology in the society. Okay, these all are the important Western sociologists who are in last class we discussed some Western sociologists like first one Auguste Comte, Herbert Spencer, Emile Durkheim, and Karl. Today's class we discussed Karl Marx. These 4 Western sociologists are important and their contribution on the development of sociology is very important. ಅಂದ್ರೆ ಈ ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಎಮೆಲ್ ಡರ್ಕೀಮ್ ಆಗಿರ್ಬೋದು, ಆಗಸ್ಟ್ ಕಾಮ್ಟ್ ಇವರೆಲ್ಲ ಪಾಶ್ಚಾತ್ಯ ಸಮಾಜ ಚಿಂತಕರು ಮಾತ್ರ ಅಲ್ಲದೆ ಇವರ ಕೊಡುಗೆ ಕೂಡ ಸಮಾಜದಲ್ಲಿದೆ ಮಾತ್ರವಲ್ಲದೆ ಇನ್ನಿತರ ಕೆಲವೊಂದು ಪಾಶ್ಚಾತ್ಯ ಚಿಂತಕರು. ಇದೇನು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದ್ಸಲ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಯು ರಿಮೆಂಬರ್ ಇಟ್. another some Western sociologists like W.G. Sumner, C.H. Cooley, and R.K. Merton, Kingsley Davis, and George Simmel, Talcott Parsons, W.F. Ogburn. These are another Western social thinkers. Who contributed to the development of sociology. These are the important contribution of Western sociologists on the growth or development of or changing the sociology. Okay, and in continuously we discussing some of the Indian sociologists.
Indian sociologists, some of the famous Indian sociologists who contributed to the development of sociology. 1914 sociology is introduced teaching subject in India. 1914ರಿಂದ ಸಮಾಜಶಾಸ್ತ್ರವು ಒಂದು ಟೀಚಿಂಗ್ ಸಬ್ಜೆಕ್ಟ್ ಆಗಿ ಅಥವಾ ಒಂದು ಪ್ರವಚನ ವಿಷಯವಾಗಿ ಏನಾಗಿದೆ ಉಗಮಗೊಂಡಿದ್ದಾರೆ, ಇಂಟ್ರೊಡ್ಯೂಸ್ಡ್ ಪರಿಚಯಗೊಂಡಿದೆ. ಸೋಶಿಯಾಲಜಿ ಇಸ್ ಇಂಟ್ರೊಡ್ಯೂಸ್ಡ್ ಟೀಚಿಂಗ್ ಸಬ್ಜೆಕ್ಟ್ ಇನ್ ಇಂಡಿಯಾ from 1914 and independent department of sociology in Bombay University emerged in 1919. Independent department of sociology emerged in 1919 ಅಂದ್ರೆ ಸಮಾಜಶಾಸ್ತ್ರವು ಸ್ವತಂತ್ರ ಒಂದು ಅಧ್ಯಯನ ಶಾಸ್ತ್ರ ಅಥವಾ ಸ್ವತಂತ್ರವಾದ ವಿಷಯವಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಉಗಮವಾಯಿತು. ಯಾವಾಗ? ಇನ್ 1919 ಬಾಂಬೆ ಯೂನಿವರ್ಸಿಟಿ emerged the sociology as independent subject. Independent subject in 1919. 1919ರಲ್ಲಿ ಸ್ವತಂತ್ರ ಅಧ್ಯಯನ ಕೇಂದ್ರವಾಗಿ ಯಾವುದು ಅಧ್ಯಯನ ವಿಷಯವಾಗಿ ಸಮಾಜಶಾಸ್ತ್ರ ಉಗಮಗೊಂಡಿದೆ ಇಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ. And thereafter teaching of sociology has been started in many colleges and universities. ತದನಂತರ ಸಮಾಜಶಾಸ್ತ್ರ ಒಂದು ಅಧ್ಯಯನ ವಿಷಯವಾಗಿ ಎಲ್ಲಿ ಪ್ರಾರಂಭವಾಯಿತು? ಕೆಲವೊಂದು ಕಾಲೇಜ್ ಮತ್ತು ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ, ಕೆಲವೊಂದು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಏನು ಟೀಚಿಂಗ್ ಸಬ್ಜೆಕ್ಟ್ ಆಗಿ ಪಠ್ಯ ವಿಷಯವಾಗಿ ಆರಂಭಗೊಂಡಿತು. After 1990, teaching of sociology has been started in many colleges and universities. And the stage of development sociology in India started. The stage of development of sociology in India started by some Indian sociologists or some important sociologists like R.K. Mukherjee, G.S. Gure, Iravati Karve, K.M. Kapadia, A.R. Desai, and D.P. Mukherjee, Majumdar, and so on are Indian sociologists. Stage of development of sociology in India started. Okay. For your syllabus, we discussed only some Indian sociologists like G.S. Gure, Iravati Karve, and A.R. Desai. We discussed only 3 Indian sociologists, famous Indian sociologists like G.S. Gure, Iravati Karve, and A.R. Desai, and also M.N. Srinivas. Another one of important Indian sociologist, M.N. Srinivas. Also we studied. Srinivas, we studied Indian sociology.